ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ನೀವೀಗ ಪ್ರಿವ್ಯೂಲಿ ನೋಡಿದ ರೀತಿ ವಿಡಿಯೋ ಎಡಿಟ್ ಮಾಡೋದನ್ನು ಹೇಗೆ ಅಂತ ನಾನು ನಿಮಗೆ ಫುಲ್ ನೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಹಾಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಫಸ್ಟು ಈ ವಿಡಿಯೋನ ಎಡಿಟ್ ಮಾಡೋಕ್ಕೆ ನಿಮಗೆ ಬೀಟ್ ಮಾರ್ಕ್ ಆ್ಯಂಡ್ ಶೇಕ್ ವರ್ಕ್ ಪ್ರೆಸೆಟ್ ಬೇಕಾಗುತ್ತೆ. ಅವೆರಡು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಹೋಗಿ ಅವನ್ನ ನೀವು ವಾಲೆಟ್ ಮಿಷನ್ಗೆ ಇಂಪೋರ್ಟ್ ಮಾಡ್ಕೋಬೇಕು. ನಂತರ ಬೀಟ್ ಮಾರ್ಕ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಇರುತ್ತೆ ನೋಡ್ಬೋದು. ನಾನು ಈ ರೀತಿ ಬೀಟ್ ಹಾಕಿರ್ತೀನಿ. ನಂತರ 0.00 ಸೆಕೆಂಡಿಗೆ ಇಟ್ಕೊಂಡು ಇದನ್ನ 0.00 ಸೆಕೆಂಡಿಗೆ ಇಟ್ಕೊಂಡು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ, ಇಲ್ಲಿ ಸೆಕೆಂಡ್ ಇದ್ದಾರೆ ಮೀಡಿಯಾ ಆಪ್ಷನ್, ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮದು ಗ್ಯಾಲರಿ ಓಪನ್ ಆಗುತ್ತೆ. ನಂತರ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಹಾಕ್ಕೋಬೋದು. ಅದಕ್ಕೆ ನಾನೀಗ ಹಾಕ್ಕೊತೀನಿ. ನೋಡ್ಬೋದು, ನಾನು ಇವಾಗ ಈ ಫೋಟೋನ ಹಾಕ್ಕೊಂಡಿದ್ದೀನಿ. ಜಸ್ಟ್ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಂಪೋಸಿಷನ್ ಏರನ್ನು ಕೊಟ್ಬಿಡಿ. ನಂತರ ಬ್ಯಾಕ್ ಬಂದುಬಿಡಿ. ಫಿಲ್ ಕಂಪೋಸಿಷನ್ ಏರಿಯಾ ಕೊಟ್ಟ ನಂತರ ಈ ರೀತಿ ಲೆಫ್ಟ್ಗೆ ಎಳೀರಿ. ನಂತರ 23.19 ಸೆಕೆಂಡಿಗೆ ಹೋಗಿ ಈ ಫೋಟೋನ ಈ ರೀತಿ ಎಳೆದ್ಬಿಡಿ. ನಂತರ ಮತ್ತೆ 0.00 ಸೆಕೆಂಡಿಗೆ ಬಂದು ಪ್ಲಸ್ ಐಕಾನಿಂದ ರೈಟ್ ಸೈಡಲ್ಲಿ ಒಂದು ಬಟನ್ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಒಂದು ಸಲ ಕ್ಲಿಕ್ ಮಾಡಿ. ನಂತರ ಫೋಟೋದ ಮೇಲೆ ಕ್ಲಿಕ್ ಮಾಡಿ 1.21 ಸೆಕೆಂಡ್ಗೆ ಒಂದು ಬೀಟ್ ಹಾಕಿರ್ತೀನಿ. ಅಲ್ಲಿಗೆ ಹೋಗಿ ಅದು ನಿಲ್ಲುತ್ತೆ. ಅಲ್ಲಿಗೆ ನೀವು ಈ ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಕಟ್ ಆಗುತ್ತೆ. ನಂತರ ಅದೇ ರೀತಿ ಕ್ಲಿಕ್ ಮಾಡ್ಕೊತ 3 ಸೆಕೆಂಡಿಗೆ ಒಂದು ಬೀಟ್ ಇರುತ್ತೆ. ನಂತರ 5.9 ಸೆಕೆಂಡಿಗೆ ಒಂದು ಬೀಟ್ ಇರುತ್ತೆ. ಎಲ್ಲ ಬೀಟ್ನು ಇದೇ ಥರ ಕಟ್ ಮಾಡ್ಕೊತ ಹೋಗಿ ನಿಮ್ಮ ಫೋಟೋನ. ನೋಡ್ಬೋದು, ಈ ರೀತಿ ಕಟ್ ಮಾಡಿರ್ತೀನಿ. ನಂತರ ಲಾಸ್ಟ್ ಇಮೇಜ್ 19.23 ಸೆಕೆಂಡಿಂದ ಒಂದು ಲಾಸ್ಟ್ ಇಮೇಜ್ ಇರುತ್ತಲ್ಲ, ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ರೈಟ್ಗೆ ಈ ರೀತಿ ಸ್ಕ್ರಾಲ್ ಮಾಡಿ ಅದನ್ನು. ಈ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಸ್ಕ್ರಾಲ್ ಮಾಡ್ಕೊಳ್ಳಿ. ನಂತರ ಬ್ಯಾಕ್ ಬಂದು ಈ ರೀತಿ ಕಟ್ ಆಗಿರುತ್ತೆ. ನಂತರ ಬ್ಯಾಕ್ ಬಂದು ಶೇಕ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಫೋಟೋ 1 ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಫಿ ಎಫೆಕ್ಟ್ ಕೊಡಿ. ನಂತರ ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರೆಸೆಟ್ಗೆ ಹೋಗಿ ಒಂದೇ ಫೋಟೋ ಏನಿರುತ್ತಲ್ಲ ಅದಕ್ಕೆ ಆ ಎಫೆಕ್ಟ್ನ ಪೇಸ್ಟ್ ಮಾಡಿಬಿಡಿ. ನೋಡಿ, ಒಂದೇ ಫೋಟೋ ಇದೆ ಇಲ್ಲಿ. ಒಂದೇ ಎಫೆಕ್ಟ್ನ ಅದಕ್ಕೆ ಒಂದೇ ಫೋಟೋಗೆ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ನಂತರ 2ನೇ ಫೋಟೋಗೆ ಮತ್ತು ಬೀಟ್ ಮಾರ್ಕ್ ಪ್ರಿಸೆಟ್ ಇದ್ದ ಬ್ಯಾಕ್ ಬಂದು ಶೇಕ್ ವರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೋಬೇಕು. ನೋಡಿ, ಸೆಕೆಂಡ್ ಫೋಟೋದ್ದು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಕೊಟ್ಕೊಂಡು ನಂತರ ಬ್ಯಾಕ್ ಬನ್ನಿ. ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ಫಸ್ಟ್ ಫೋಟೋ ಸೆಕೆಂಡ್ ಫೋಟೋಗೆ ಇದನ್ನ ಪೇಸ್ಟ್ ಮಾಡಿಬಿಡಿ. ನಂತರ ಮತ್ತೆ ಶೇಕ್ ವರ್ಕ್ ಪ್ರೆಸೆಟ್ನ ಆನ್ ಮಾಡಿಕೊಂಡು ಸೆಕೆಂಡ್ ಫೋಟೋ ಆಯಿತು. ಈಗ ಥರ್ಡ್ ಫೋಟೋಗೆ ಆ ಎಫೆಕ್ಟ್ನ ಪೇಸ್ಟ್ ಮಾಡಿಬಿಡಿ. ಥರ್ಡ್ ಫೋಟೋದ ಎಫೆಕ್ಟ್ ಇದರಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್. 2 ಸೆಕೆಂಡಿಂದ ಸ್ಟಾರ್ಟ್ ಆಗುತ್ತೆ ಥರ್ಡ್ ಫೋಟೋದ ಎಫೆಕ್ಟು. ಅದನ್ನು ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಕೊಟ್ಕೊಂಡು ಬ್ಯಾಕ್ ಬಂದುಬಿಡಿ. ಬೀಟ್ ಮಾರ್ಕ್ ಪ್ರೆಸೆಟ್ನ ಆನ್ ಮಾಡ್ಕೊಳ್ಳಿ. ನಂತರ ಥರ್ಡ್ ಫೋಟೋಗೆ ಅದನ್ನ ಪೇಸ್ಟ್ ಮಾಡಿಬಿಡಿ. ಎಲ್ಲ ಎಫೆಕ್ಟ್ಸ್ನು ಪೇಸ್ಟ್ ಮಾಡಿದ ನಂತರ ಇಲ್ಲಿ 19.23 ಸೆಕೆಂಡ್ ಇದ್ದರೆ ಒಂದು ಫೋಟೋ ಸ್ಟಾರ್ಟ್ ಆಗುತ್ತಲ್ಲ ಫ್ರೆಂಡ್ಸ್, ಆ ಫೋಟೋದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ ಆವಾಗಲೇ ರೈಟ್ ಸೈಡಿಗೆ ಎಳೆದಿದ್ರಲ್ಲ ನೋಡಿ, ರೈಟ್ ಸೈಡಿಗೆ ಎಳೆದಿದ್ದನ್ನು ಅದೇ ಥರ ಇದೆ. ಇಲ್ಲಿ ಕೀ ಆಪ್ಷನ್ ಕಾಣಿಸ್ತಿದೆಯಲ್ಲ ಪ್ಲಸ್ ಐಕಾನ್, ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಸೆಂಟ್ರಿಗೆ ಹೋಗಿ ಮತ್ತೊಂದು ಸಲ ಕೀ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಇದನ್ನ ಆವಾಗಲೇ ರೈಟ್ ಸೈಡ್ಗೆ ಇದೇ ಥರ ಇವಾಗ ಲೆಫ್ಟ್ ಸೈಡಿಗೆ ಎಳೆದ್ಬಿಡಿ. ನೋಡಬೇಕು ಫೋಟೋ ಎಷ್ಟು ಬೇಕು ಅಷ್ಟು ನೀವು ಅದನ್ನ ಎಳಿಬೇಕಾಗುತ್ತೆ. ನಂತರ ಮತ್ತೆ ಎಂಡಿಗೆ ಬಂದುಬಿಟ್ಟು 23.13 ಸೆಕೆಂಡ್ಗೆ ಬಂದುಬಿಟ್ಟು ಮತ್ತೊಂದು ಸಲ ಕ್ರೀ ಮೇಲೆ ಪ್ರೆಸ್ ಮಾಡಿ ಮತ್ತು ರೈಟ್ ಸೈಡ್ಗೆ ಮತ್ತೆ ಎಳಿಬೇಕು.
ನೋಡ್ಬೋದು. ಈ ರೀತಿ ಎಳೆದ ನಂತರ ಫೋಟೋ ಅದೇ ಈ ರೀತಿ ಮೂವ್ ಆಗ್ತಿರುತ್ತೆ. ಮತ್ತು ಎಲ್ಲ ರೆಡಿ ಆಗಿತ್ತು. ವಿಡಿಯೋನ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಈ ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ 1080p ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ 720p ಇಟ್ಕೊಳ್ಳಿ. ನಂತರ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.